ಸಾವಿರಾರು ಜನರ ಬದುಕನ್ನ ಮುಗಿಸೋದಕ್ಕೆ ನಿಂತಿರುವ ಈ ಅಕ್ರಮದ ಬಗ್ಗೆ ಯಾರಿಗೂ ಗೊತ್ತಿಲ್ವಾ ಅಂತ ನಿಮಗೆ ಅನ್ನಿಸಿರಬಹುದು. ಆದ್ರೆ ಇದು ಎಲ್ಲರಿಗೂ ಗೊತ್ತಿರೋ ಕಟು ಸತ್ಯ. ಅಲ್ಲಿನ ಅಧಿಕಾರಿಗಳೇ ಈ ಅಕ್ರಮಕ್ಕೆ ಬಂಡೆಯಾಗಿ ರಕ್ಷಣೆ ನೀಡುತ್ತಿದ್ದಾರೆ. ತಿಂಗಳ ಎಂಜಲು ಕಾಸಿಗೋಸ್ಕರ ಸಾವಿರಾರು ಜನರ ಜೀವನದ ಜೊತೆ ಆಟವಾಡ್ತಾ ಇರೋ ಈ ದುಷ್ಟ ಅಧಿಕಾರಿಗಳೇ ರಿಪಬ್ಲಿಕನ್ ಆಫ್ ಹರಪ್ಪನಹಳ್ಳಿಯ ಕಾವಲು ನಾಯಿಗಳು. ಸಂಜೆಯಾಗುತ್ತಿದ್ದಂತೆ ಆ ಊರುಗಳಲ್ಲಿ ಕೇಳಿಬರುವ ಆ ಸ್ಫೋಟದ ಸದ್ದುಗಳ ಅಸಲಿಯತ್ತನ್ನ ಪರಿಶೀಲಿಸಲು ನಾವು ಮುಂದಾದೆವು. ಊರ ಹೊರಭಾಗದಲ್ಲಿ ನಾವು ಅವಿತುಕೊಂಡು ಸ್ಫೋಟದ ದೃಶ್ಯವನ್ನ ಸೆರೆ ಹಿಡಿಯಲು ಇಡೀ ರಾತ್ರಿ ಕಾಯುತ್ತಾ ಕುಳಿತೆವು. ಕತ್ತಲಾಗುತ್ತಿದ್ದಂತೆ ಆ ಗುಡ್ಡಗಳಿಂದ ಕೇಳಿ ಬರುತ್ತಿದ್ದ ಆ ಸದ್ದು ಎಂಥವರನ್ನು ಬೆಚ್ಚಿ ಬೀಳಿಸಿತ್ತು. ನಾವು ಶೂಟ್ ಮಾಡುತ್ತಿದ್ದ ಕ್ಯಾಮ್ರಾ ಕೂಡ ಆ ಸದ್ದಿಗೆ ಬೆಚ್ಚಿ ಬಿದ್ದು ಕೆಳಗೆ ಬಿತ್ತು. ಬ್ಲಾಸ್ಟಿಂಗ್ ಪರ್ಮಿಷನ್ ಕೊಟ್ಟವರು ಯಾರು? ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತ ಸುಮಾರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಕ್ರಷರ್ ಹಾಗೂ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ನೂರಾರು ಭಾಗಗಳಲ್ಲಿ ಸ್ಫೋಟಕಗಳನ್ನಿಟ್ಟು ಬೆಟ್ಟಗಳನ್ನು ಕರಗಿಸಲಾಗುತ್ತಿದೆ. ಜಿಲ್ಲೆಯಾದ್ಯಂತ 121 ಕಲ್ಲು ಕ್ವಾರಿ ಹಾಗೂ 120ಕ್ಕೂ ಹೆಚ್ಚು ಕ್ರಷರ್ಗಳಿಗೆ ಅನುಮತಿ ಕೊಡಲಾಗಿದೆ. ಉಚ್ಚಂಗಿ ದುರ್ಗದ ಬುಡದಲ್ಲೇ ಕ್ರಷರ್ಗಳು ಕಲ್ಲು ಕ್ವಾರಿಗಳು ಬೆಟ್ಟವನ್ನು ಸಣ್ಣದಾಗಿ ಕರಗಿಸುತ್ತಿವೆ. ಆದರೆ ಇಲ್ಲಿ ಕಾನೂನುಬದ್ಧ ಅನುಮತಿಯನ್ನು ಪಡೆದಿರುವುದನ್ನು ಬಿಟ್ಟರೆ ಉಳಿದಂತೆ ಬಹುತೇಕ ಎಲ್ಲವೂ ನಡೆಯುವುದೆಲ್ಲ ಅಕ್ರಮ. ಕಾನೂನು ಬಾಹಿರ ಚಟುವಟಿಕೆಗಳು ಅಧಿಕೃತವಾಗಿರುವುದರ ಜೊತೆಗೆ ಹೆಚ್ಚಿನ ಕಡೆ ಅನಧಿಕೃತವಾಗಿ ಕ್ರಷರ್ ಕಲ್ಲು ಕ್ವಾರಿಗಳು ನಡೆಯುತ್ತಿವೆ. ಕ್ರಷರ್ ಹೆಸರಿನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಕೂಡ ನಡೆಯುತ್ತಿದೆ ಅನ್ನೋ ಸಾಕಷ್ಟು ಅಂಶಗಳು ನಮ್ಮ ತನಿಖೆಯಲ್ಲಿ ಬಯಲಾಗಿದೆ. ಈ ಭಾಗದಲ್ಲಿ ಎಲ್ಲೋ ಲೈಸೆನ್ಸ್ ಎಲ್ಲ ಇದಾವೆ. ಕೆಲವರು ಅದಾವ ಸರ್, ಕೆಲವರು ರಿಲೀಸ್ ಆಗಿಲ್ಲ. ಅನ್ಲೀಸ್ನಾಗ ಮಾಡ್ತಾರೆ. ಅನ್ಲೀಸಾಗಿ ಮಾಡ್ತಾರೆ. ಯಾವ ಸರ್ ಅದು? ಎಲ್ಲ ಗೊತ್ತಿದ್ದಾರೆ ಪಾಪ, ಹೊಟ್ಟೆ ಪಾಡಿ ಮಾಡ್ಕೊಂತಾರೆ. ಯಾವುದೆಲ್ಲ ನಾವು ಅವ್ರ ಹೊಟ್ಟೆ ಮೇಲೆ ನೋಡ್ದಂಗೆ. ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ನಡೆಯುತ್ತಿರುವ ಗಣಿಗಾರಿಕೆಯಲ್ಲಿ ಬಹುಪಾಲು ರಾಜ್ಯದ ಪ್ರಭಾವಿಗಳ ಒಡೆತನದ್ದೇ ಆಗಿದೆ. ಶಾಮನೂರು ಶಿವಶಂಕರಪ್ಪ ಒಡೆತನದ ಹಲವು ಕ್ವಾರಿಗಳು, ಬಸವನಗೌಡ ಅಧಿಪತ್ಯದ ಸ್ಟೋನ್ ಮೈನಿಂಗ್, ಮಹಾಬಲೇಶ್ ಗೌಡ, ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಒಡೆತನದ ಕ್ವಾರಿಗಳು ಸದ್ದಿಲ್ಲದೆ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳ ಬಿಸ್ನೆಸ್ ಮಾಡುತ್ತಿವೆ. ಅನುಮತಿ ಪಡೆಯೋದು ಒಂದಕ್ಕೆ, ಕೆಲಸ ನಡೆಯೋದೇ ಮತ್ತೊಂದಕ್ಕೆ. ಜಿಲ್ಲೆಯ ನೂರಾರು ಕಡೆ ಕ್ರಷರ್ ಮತ್ತು ಕ್ವಾರಿಗಳಿಗೆ ಅನುಮತಿ ನೀಡಲಾಗಿದೆ. ಬೆಟ್ಟ ಗುಡ್ಡಗಳ ಕೆಳಭಾಗದಲ್ಲಿ ಉಳಿದ ಸಣ್ಣ ಸಣ್ಣ ಬಂಡೆ ಕಲ್ಲುಗಳನ್ನು ಪುಡಿ ಮಾಡಿ ಜಲ್ಲಿಕಲ್ಲು ಸ್ಯಾಂಡ್ ಮಾಡಲು ಮಾತ್ರ ಅನುಮತಿ ನೀಡಲಾಗಿದೆ. ಅದರಲ್ಲೂ ಬಂಡೆ ಕಲ್ಲುಗಳನ್ನು ಪುಡಿ ಮಾಡಲು ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನಿಟ್ಟು ಪುಡಿ ಮಾಡಬೇಕು ಅನ್ನೋ ನಿಯಮವಿದೆ. ಆದರೆ ಕಲ್ಲು ಕ್ವಾರಿಯಲ್ಲಿನ ಸ್ಫೋಟ ಸುತ್ತಮುತ್ತಲ 10 ಹಳ್ಳಿಗಳ ಎದೆ ಝಲ್ ಎನ್ನುವಂತೆ ಮಾಡುತ್ತಿದೆ. ಸ್ಫೋಟದ ಶಬ್ದ ಯಾರಿಗೂ ಹಾನಿಯುಂಟು ಆಗಬಾರದು. ಜನವಸತಿ ಪ್ರದೇಶದಿಂದ 5 ಕಿಲೋಮೀಟರ್ ದೂರದಲ್ಲಿ ಸ್ಫೋಟಕಗಳನ್ನು ಸಿಡಿಸಬೇಕು. ರಾಜ್ಯ ಹೆದ್ದಾರಿ ಅಥವಾ ರಾಷ್ಟ್ರೀಯ ಹೆದ್ದಾರಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಸ್ಫೋಟಕ ಸಿಡಿಸಬೇಕು ಅನ್ನೋ ನೂರಾರು ಗೈಡ್ಲೈನ್ಗಳಿವೆ. ಆದರೆ ಇಲ್ಲಿ ಇವ್ಯಾವನ್ನ ಪಾಲಿಸಲಾಗುವುದಿಲ್ಲ. ಕ್ರಷರ್ಗೆ ಅನುಮತಿ ಪಡೆದು ಕ್ರಷರ್ ನೆಪದಲ್ಲೇ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗುತ್ತದೆ. 1 ಎಕರೆಗೆ ಅನುಮತಿ ಪಡೆದು 10 ಎಕರೆ ಪ್ರದೇಶವನ್ನು ಆಕ್ರಮಿಸಿ ಮೈನಿಂಗ್ ಮಾಡಲಾಗುತ್ತಿದೆ. ಆ ಊರಿನವರಿಗಿಲ್ಲ ಯಾರ ಮೇಲೂ ನಂಬಿಕೆ. ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಗಣಿಗಾರಿಕೆಗೆ ಅನುಮತಿ ಕೊಡಬೇಕಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪರಿಶೀಲಿಸಿ ನಿರಪೇಕ್ಷಣಾ ಪತ್ರ ಅಥವಾ NOC ನೀಡಬೇಕಾದ ಪರಿಸರ ಇಲಾಖೆ, ಬ್ಲಾಸ್ಟಿಂಗ್ಗೆ ಅನುಮತಿ ಕೊಡಬೇಕಾದ ಪೆಟ್ರೋಲಿಯಂ ಮತ್ತು ಎಕ್ಸ್ಪ್ಲೋಸಿವ್ ಸೇಫ್ಟಿ ಸಂಸ್ಥೆ, ಈ ಎಲ್ಲ ಇಲಾಖೆಗಳ ಬೇಜವಾಬ್ದಾರಿತನ, ಲಂಚಬಾಕತನದಿಂದ ಈ ಭಾಗದಲ್ಲಿ ನಿರಂತರವಾಗಿ ಕಲ್ಲು ಗಣಿಗಾರಿಕೆಯಲ್ಲಿ ಸ್ಫೋಟದ ಸದ್ದು ಕೇಳಿಸಲು ಕಾರಣವಾಗಿದೆ. 2 ದಶಕಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲು ಊರಿನ ಕೆಲವರು ಸಾಕಷ್ಟು ಬಾರಿ ಹೋರಾಟ ಮಾಡಿದರೂ
ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಕೆಲವರು ಹೋರಾಟದ ನೆಪದಲ್ಲಿ ಲೂಟಿಕೋರರಿಂದ ಹಣ ಪಡೆದು ಊರಿನವರ ವಿಶ್ವಾಸಘಾತುಕಕ್ಕೆ ಕಾರಣವಾಗಿದ್ದಾರೆ. ಹೀಗಾಗಿ ಈ ಮಂದಿಗೆ ಯಾರ ಮೇಲೂ ವಿಶ್ವಾಸವಿಲ್ಲ. ಎಲ್ಲ ಪೂರ್ತಿ ಅನ್ಯಾಯ ಹೇಳೋರು ಯಾವನೂ ಇಲ್ಲ, ಮಾತಾಡ್ಸೋದಿಲ್ಲ ಯಾರು. ಈಗ ನೀವೇನಾರು ಒಂದು ಇಟ್ಟು ಇದು ಮಾಡ್ಕೊಂಡ್ರೆ ಈಗ ನೀವೇನಾರು ಹಾಕಿದ್ರೆ ಅಂದ್ಬಿಟ್ಲೆ ಅವ್ನು ಹೊಡಿಬೇಕು, ಮುಂದೆ ಹೊಡಿಬೇಕು. ಇನ್ನೂ ಹಚ್ಚ ಕೂಡ ಇರೋದಾರ ಇಲ್ಲಿ, ಇನ್ನು ಹೋಗಿ ಅವ್ರಿಗೆ ಹೇಳೋರು ಅದ. ಇಲ್ಲಿನ ಪರ್ಮಿಷನ್ ಹಂಗೆ ಫೋನ್ಯಾಗ ಹಂಗೆ ಕೊಡ್ತಾರೆ. ಹಂಗೆ ಈಗೆಲ್ಲ ನೀವು ಬಂದಿರೋದು ಮಾಡಿರೋದು ಎಲ್ಲ ಎಲ್ಲಿ ಫೋನ್ಗಳು ಹೋಗ್ತದವ. ಊರಾಗ ಏನಾನು ಸರಿ ಇಲ್ಲ, ಹೊರಗಡೆ ಬಂದವರು ಇರ್ತಾರಲ್ಲ ಅವ್ರು ಮೊದಲು ಕೊಡ್ತಾರೆ. ಸ್ಫೋಟಕ ವಸ್ತುಗಳ ಅಕ್ರಮ ದಾಸ್ತಾನು, ಜನರ ಪ್ರಾಣಕ್ಕೆ ಹೊಣೆ ಯಾರು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆ ನಡೆಯುವ ಈ ಭಾಗದಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಅವಶ್ಯಕತೆ ಬಿದ್ದರೆ ಕೊಲೆ ಮಾಡಲು ಹಿಂದು ಮುಂದು ನೋಡದ ದುಷ್ಟ ಜನರಿವರು. ಪ್ರತಿದಿನ ಇಂತಿಷ್ಟೇ ಮೆಟ್ರಿಕ್ ಟನ್ ಬಿಟ್ ಮೆಷರ್ಮೆಂಟ್ ಮಾಡಿ ಕಲ್ಲು ಕೊರೆಯಬೇಕು ಅನ್ನೋ ಕಡ್ಡಾಯ ನಿಯಮವನ್ನು ಯಾರೂ ಪಾಲಿಸಲ್ಲ. ಆ ನಿಯಮ ಪಾಲಿಸಬೇಕಾದ ಅಧಿಕಾರಿಗಳು ಒಂದೇ ಒಂದು ದಿನ ಬಂದು ಪರಿಶೀಲನೆ ಮಾಡಲ್ಲ. ಸ್ಫೋಟಕ ಬಳಸುವ ನುರಿತ ತಂತ್ರಜ್ಞರೇ ಬಂದು ಸ್ಫೋಟದ ಸಂದರ್ಭದಲ್ಲಿ ಹಾಜರಿರಬೇಕು. ಅದು ಸಂಬಂಧಪಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರ ಸಮ್ಮುಖದಲ್ಲೇ ಇದೆಲ್ಲವೂ ನಡೆಯಬೇಕು ಅನ್ನೋ ಪಾಲನಾ ನಿಯಮಗಳಿವೆ. ಆದ್ರೆ ಇದ್ಯಾವೂ ಇಲ್ಲಿ ಪಾಲನೆ ಆಗಲ್ಲ. ಜೊತೆಗೆ ಪ್ರತಿದಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ನಡೆಸುತ್ತಾರೆ ಅಂದ್ರೆ ಅವರಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಸ್ಫೋಟಕ ಸಾಮಗ್ರಿಗಳು ಹೇಗೆ ಸಿಗುತ್ತವೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಸ್ಫೋಟಕ ಸಾಮಗ್ರಿಗಳಾದ ಜಿಲೆಟಿನ್ ಕಡ್ಡಿ, ರಂಜಕಗಳಂತ ಸಾಮಗ್ರಿಗಳನ್ನ ಕ್ವಾರಿಗಳ ಸಮೀಪದ ಕೆಲ ಮನೆಗಳಲ್ಲಿಯೇ ಸಂಗ್ರಹಿಸಿಡಲಾಗುತ್ತದೆ. ಒಂದು ವೇಳೆ ಅವು ಸಿಡಿದರೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜೀವಹಾನಿ ಉಂಟಾಗುತ್ತದೆ ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ನಮ್ಮ ಅಧಿಕಾರಿ ವರ್ಗಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಕಲ್ಲು ಕ್ವಾರಿ ಅನುಮತಿ ಪಡೆದ ಮಾತ್ರಕ್ಕೆ ಬೇಕಾಬಿಟ್ಟಿಯಾಗಿ ಕಲ್ಲು ತೆಗೆಯುವಂತಿಲ್ಲ. ಕಲ್ಲು ತೆಗೆಯಬೇಕು ಎಂದು ನಿರ್ಧರಿಸಿದ ಮೇಲೆ ಸ್ಫೋಟಕಗಳನ್ನು ಬಳಸಿ ಕ್ವಾರಿ ಕಲ್ಲು ತೆಗೆಯಬೇಕು. ಅದಕ್ಕಾಗಿ ಮಂಗಳೂರಿನ ಎಕ್ಸ್ಪ್ಲೋಸಿವ್ ಇಲಾಖೆಯ ಅನುಮತಿ ಬೇಕು. ಆದರೆ ಜಿಲ್ಲೆಯಲ್ಲಿರುವ 121 ಕಲ್ಲು ಕ್ವಾರಿಗಳಲ್ಲಿ ಕೇವಲ 13 ಲೀಸ್ಗಳಿಗೆ ಮಾತ್ರ ಸ್ಫೋಟಿಸಿ ಕಲ್ಲು ತೆಗೆಯುವುದಕ್ಕೆ ಪರವಾನಗಿ ಪಡೆದಿದೆ. ಆದರೆ ಇಲ್ಲಿ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದೆ. ಬ್ಲಾಸ್ಟಿಂಗ್ ಪರವಾನಗಿ ಇಲ್ಲದಿದ್ದರೆ ಜಿಲ್ಲೆಯ ಉಚ್ಚಂಗಿದುರ್ಗ, ದೊಡ್ಡ ಹೆಬ್ಬಳಗೆರೆ, ಆಲೂರು, ಹೆಬ್ಬಾಳ ಕಲ್ಲುಗಣಿ ಪ್ರದೇಶದಲ್ಲಿ ಕೋಟ್ಯಾಂತರ ಮೆಟ್ರಿಕ್ ಟನ್ ಕಲ್ಲು ತೆಗೆಯಲಾಗಿದೆ. ಈ ಅಕ್ರಮ ಬ್ಲಾಸ್ಟಿಂಗ್ ನಡೆಯುತ್ತಿರುವ ಬಗ್ಗೆ ಕ್ರಷರ್ ಕ್ವಾರಿ ಮಾಲೀಕರು ಅಧಿಕಾರಿಗಳಿಗೆ ಬಿಟ್ರೆ ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲ. ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಬ್ಲಾಸ್ಟಿಂಗ್ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದ್ರೆ ಟಾಸ್ಕ್ ಫೋರ್ಸ್ನಲ್ಲಿ ಎಲ್ಲರೂ ಇದ್ದು ಒಬ್ಬರ ಮೇಲೆ ಒಬ್ಬರು ಹೇಳುತ್ತಾರೆ. ಯಾಕೆಂದ್ರೆ ಅವ್ರಿಗೆಲ್ಲ ಮಾಮೂಲಿ ಫಿಕ್ಸ್ ಆಗಿದೆ. ವರದಿ ನಿಲ್ಲಿಸಲು ಹರಸಾಹಸ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಮ್ಮ ದಾವಣಗೆರೆಯ ವರದಿಗಾರ ವರದರಾಜ್ ಜೊತೆ ಹುಚ್ಚಂಗಿಯಲ್ಲಿ ನಡೆಯುತ್ತಿರುವ ಈ ಅಕ್ರಮ ಗಣಿಗಾರಿಕೆಯ ವರದಿಯನ್ನ ಮಾಡುತ್ತಿದ್ದಾಗಲೇ ಸಾಕಷ್ಟು ಜನ ಪ್ರಭಾವಿಗಳು ತಮ್ಮ ತಮ್ಮ ಏಜೆಂಟ್ಗಳ ಮೂಲಕ ನಮ್ಮ ವರದಿಗಾರರಿಗೆ ಈ ಸುದ್ದಿಯನ್ನ ತಡೆಯೋ ಪ್ರಯತ್ನ ಮಾಡುತ್ತಿದ್ದಾರೆ. ಕೆಲವರು ಈಗಲೂ ಬೆದರಿಕೆಯೊಡ್ಡುತ್ತಲೇ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಇಂಥ ಅಕ್ರಮ ನಿಲ್ಲಿಸುವವರೆಗೂ ಕವರ್ ಸ್ಟೋರಿ ಈ ಮಾಫಿಯಾ ವಿರುದ್ಧ ಹೋರಾಟ ಮಾಡುತ್ತಲೇ ಇರುತ್ತದೆ. ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೆಯುವ ದಾವಣಗೆರೆ ಜಿಲ್ಲೆ ಈಗ ಮತ್ತೊಂದು ರಿಪಬ್ಲಿಕನ್ ಸಿಟಿ ಆಗಿದೆ. ಬಳ್ಳಾರಿ ಗಣಿಧಣಿಗಳ ಮಾದರಿ ದಾವಣಗೆರೆ ನಿರ್ಮಾಣವಾಗಿ ಬಿಟ್ಟಿದೆ. ಅದನ್ನು ತಡೆಯಬೇಕಾದ ಅಧಿಕಾರಿಗಳೇ ಹಣದ ಆಸೆಗೋ ಅಥವಾ ಬೆದರಿಕೆಗೋ ಹೆದರಿ ತಮ್ಮ ಕರ್ತವ್ಯ ವಂಚನೆ ಮಾಡುತ್ತಿದ್ದಾರೆ. ಪ್ರತಿ ತಿಂಗಳು ಇಂತಿಷ್ಟು ಹಣ ಅನ್ನೋ ನಿಯಮವೇ ಈ ಅಧಿಕಾರಿಗಳಿಗೆ ದೊಡ್ಡದಾಯಿತೇ ಹೊರತು ಪ್ರತಿದಿನ ಭಯಭೀತರಾಗಿ ಕಾಲ ಕಳೆಯೋ ಈ ಹಳ್ಳಿ ಜನರ ಭಾವನೆಗಳು, ಬದುಕುಗಳು ಇವರಿಗೆ ಅರ್ಥವಾಗೋದೇ ಇಲ್ಲ. ಇದೆಲ್ಲ ಹತ್ತಿರದಿಂದ ಮರೆಯಾಗಿ ನೋಡುತ್ತಿರೋ ಆ ಉಚ್ಚಂಗಿ ತಾಯಿ ಇಂಥ ಖದೀಮರನ್ನ ಸುಮ್ಮನೆ ಬಿಡ್ತಾಳ? ಈಗಲಾದರೂ ಕಣ್ಣು ಬಿಡಿ ಅಧಿಕಾರಿಗಳೇ. ದಯವಿಟ್ಟು ನಿಮ್ಮ ಕೆಟ್ಟ ಹಣದಾಸೆಯನ್ನ ಪಕ್ಕಕ್ಕಿಟ್ಟು ಆ ಜನರ ರಕ್ಷಣೆಗೆ ಮುಂದಾಗಿ. ಇಲ್ಲದೆ ಹೋದ್ರೆ ಮುಂದೊಂದು ದಿನ ಅದೇ ಧೂಳು ನಿಮ್ಮನ್ನು ಸರ್ವನಾಶ ಮಾಡುತ್ತೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.